ಶ್ರೀ ಗಣೇಶಾಯ ನಮಃ. ವೈಶಾಖ ಕೃಷ್ಣ ದಶಮಿ ಶನಿವಾರದ ದಿನ ಮಧ್ಯಾಹ್ನ ಅಂಜನಾದೇವಿ ಗಂಡು ಮಗುವಿಗೆ ಜನ್ಮ ಕೊಟ್ಟಳು ಅಂಥೇಳಿ ಸ್ವಾಮಿಗೆ ವಿಚಾರದಲ್ಲಿ ನಾವು ಮಾತಾಡ್ಕೊಂಡವಲ್ಲ. ಮಗು ಹುಟ್ಟಿದಾಗಲೇ ಅವನ ಮೈ ಮೇಲೆ ಯಜ್ಞೋಪವೀತ, ಬಂಗಾರದ ಕುಂಡಲಗಳು, ರೇಷ್ಮೆ ಬಟ್ಟೆಗಳು ಕೂಡ ಇದ್ದುವಂತೆ. ದವಡೆಗಳು ತುಂಬ ದೊಡ್ಡದಾಗಿದ್ದುವಂತೆ. ಆಕಾಶದಿಂದ ಪುಷ್ಪವೃಷ್ಟಿ ಆಯಿತು ಅಂತ ಹೇಳ್ತಾರೆ. ಎಲ್ಲೆಲ್ಲೂ ಶುಭ ಶಕುನಗಳು ಕಾಣಿಸಿದವು. ದೇವತೆಗಳು ಸಂತೋಷದಿಂದ ಆಂಜನೇಯನನ್ನು ಸ್ತುತಿ ಮಾಡ್ತಾರೆ ಎಲ್ಲರೂ ಕೂಡ. ಹೀಗೆ ಅಂಜನಾ ಗರ್ಭ ಸಂಭೂತನಾದ ಆಂಜನೇಯನಿಗೆ ವಾಲಿ ಸುಗ್ರೀವರು ಸೋದರ ಮಾವಂದಿರಾದರು. ಹಾಗಾಗಿ ಅವರಿಬ್ಬರ ಒಂದು ಸಂಬಂಧ. ಎಷ್ಟೋ ಜನ ಅವರಿಬ್ಬರು ಎಲ್ಲಿಂದ ಬಂದರು, ಹೇಗೆ ಸಂಬಂಧ ಆಯಿತು ಅಂತ. ಇದೇ ಈ ಸೋದರ ಮಾವನ ಸಂಬಂಧ ಇಬ್ಬರೂ. ಕೆಲವು ಗ್ರಂಥಗಳ ಪ್ರಕಾರ, ಪುಸ್ತಕಗಳ ಪ್ರಕಾರ ವಾಲಿ ಸುಗ್ರೀವರ ಜನ್ಮಕಥೆ ಬೇರೆ ರೀತಿಯಲ್ಲಿದೆ. ತೊಂದರೆ ಇಲ್ಲ ಬಿಡಿ. ಒಟ್ಟಿನಲ್ಲಿ ಆಂಜನೇಯ ನೆನೆಸ್ಕೊಂಡು ಕೂಡಲೇ ವಾಲಿ ಸುಗ್ರೀವರ ವಿಚಾರ ನಮಗೆ ಬಂದೇ ಬರಬೇಕಲ್ವಾ. ಇನ್ನು ವಾಲಿ ಸುಗ್ರೀವರ ವಿಚಾರ ಅಂದ ಕೂಡಲೇ ನಮಗೆ ಕಿಷ್ಕಿಂಧ ಕಾಂಡವನ್ನು ನಮಗೆ ಜ್ಞಾಪಕ ಬರ್ತದೆ ಮತ್ತು ಸುಂದರಕಾಂಡವನ್ನು ನಮಗೆ ಜ್ಞಾಪಕ ಬರುತ್ತೆ. ಹಾಗೆ ಅಂಜನಾದೇವಿಯನ್ನು ದತ್ತುಪುತ್ರಿಯಾಗಿ ಪಡೆದ ಕುಂಜರ ವಾನರನ ಅಣ್ಣತಮ್ಮಂದಿರ ಮಕ್ಕಳ ಪೈಕಿ ವೃಕ್ಷರಜಸ ಅಂತ ಒಬ್ಬ ಇದ್ದ. ಅವನು ಅಂಜನಾದೇವಿಯನ್ನು ಸ್ವಂತ ತಂಗಿ ಹಾಗೆ ಒಂದು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಂತೆ. ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಹಾರತಕ್ಕಂಥದ್ದು ವೃಕ್ಷರಜಸನ ಹವ್ಯಾಸ ಆಗಿತ್ತಂತೆ. ಏನು ಅಷ್ಟೊಂದು ಯೋಜನೆಗಳು ಹೋಗ್ತಾ ಇದ್ನೇನೋ ಅನಿಸ್ಬಿಡುತ್ತೆ, ಹೋಗ್ತಾನೇನೋ ಅಂತ. ಗಗನಕ್ಕೆಲ್ಲ ಹಾರಿಬಿಡೋನು ಅವನು. ಒಂದು ಬೆಟ್ಟದಿಂದ ಒಂದು ಬೆಟ್ಟಕ್ಕೆ ಹಾರ್ತಾ ಇದ್ದಾನೆ, ಅದೇ ನಡೀತಾ ಇದ್ದಂತ. ಅವನು ಹಾರುವುದಿರಲಿ, ನಡ್ಕೊಂಡು ಹೋಗ್ತಾ ಇದ್ದ ಅಂತ ಕಾಣುತ್ತೆ. ಹಾಗೆ ಅಂಥ ಆಜಾನುಭಾವ, ಅಂಥ ದಿವ್ಯವಾದಂಥ ಒಂದು ರೂಪ ಅಂತ ಬೇಕಾದ್ರೆ ಹೇಳ್ಬೋದು. ಒಂದು ಸಲ ಅವನು ಹಾಗೆ ಬೆಟ್ಟದಿಂದ ಬೆಟ್ಟಕ್ಕೆ ಹಾರ್ತಾ 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 ಮೇರು ಪರ್ವತದವರೆಗೂ ಹೋಗ್ತಾನೆ. ಹಾಗೆ ಹಾರ್ಕೊಂಡು 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 ಹೋಗ್ತಾನೆ. ಮೇರು ಪರ್ವತ ಅಂದರೆ ಉತ್ತರ ಧ್ರುವ ಅಂತ ಅರ್ಥ ಆಗುತ್ತೆ. ಎಲ್ಲೆಲ್ಲೂ ಕೂಡ ಮಂಜುಗಡ್ಡೆ, ತಿನ್ನುವುದಕ್ಕೆ ಯಾವ ಆಹಾರವೂ ಸಿಕ್ಕಲಿಲ್ಲ, ಬಂದ ದಾರಿಯೂ ಮರೆತು ಹೋಗುತ್ತೆ. ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಸುತ್ತಾಡ್ತಾ ಸುತ್ತಾಡ್ತಾ ಕಾಲಕ್ಷೇಪ ಮಾಡಿತಾನೆ. ಅಲ್ಲಿನ ಸೂರ್ಯೋದಯ ಅಂದರೆ ಸೂರ್ಯಾಸ್ತಗಳನ್ನು ಗಮನಿಸಿದಾಗ ಅದು ಉತ್ತರ ಧ್ರುವ ಪ್ರದೇಶ ಅಂತ ಅವನಿಗೆ ಗೊತ್ತಾಗುತ್ತಾಗ. ಹಿಂದಿನ ಕಾಲದಲ್ಲಿ, ಹಿಂದೇನು ಯುಗಾಂತರಗಳಲ್ಲಿ ಕೇವಲ ಸೂರ್ಯನ ಒಂದು ಹುಟ್ಟತಕ್ಕಂಥದ್ದು, ಸೂರ್ಯನು ಅಂದರೆ ಅಸ್ತಮಿಸ್ತಕ್ಕಂಥದ್ದು, ಉದಯಾಸ್ತ ಇವೆರಡನ್ನೂ ಕೂಡ ಅದನ್ನು ನೋಡಿಕೊಂಡು ಕಾಲ ನಿರ್ಣಯ, ದಿಕ್ಕುಗಳ ನಿರ್ಣಯ ಮಾಡ್ತಾಯಿದ್ರು. ಈಗಲೂ ದೊಡ್ಡವರು ತಕ್ಷಣ ಕೈ ಬೆರಳನ್ನು ಇಟ್ಕೊಂಡು ಹೇಳ್ತಾರೆ ಯಾವ ಕಡೆ ನೆರಳಿದೆ, ಎಷ್ಟು ಡಿಗ್ರಿಯಲ್ಲಿದೆ, ಗಂಟೆ ಹೇಳ್ತಾರೆ ಅವರು. ಇಷ್ಟು ಗಂಟೆನಲ್ಲಿ ನಾವಿದ್ದೀವಿ ಮತ್ತು ಇಷ್ಟು ಈ ಎರಡನೇ ಕೈ ಇಟ್ಕೊಂಡು ಇಷ್ಟು ನಿಮಿಷದಲ್ಲಿದ್ದೀವಿ ಅಂತಾರೆ ಅವರು. ನಮಗೆ ಆಶ್ಚರ್ಯ ಆಗುತ್ತಲ್ಲ. ಅದು ದೊಡ್ಡ ವಿದ್ಯೆ, ಅದು ಬಹಳ ದೊಡ್ಡ ವಿದ್ಯೆ. ಅದು ಈಗಲೂ ಗ್ರೀಕ್ನವರಾಗಲಿ ಅಥವಾ ಬ್ರೆಜಿಲ್ನವರಾಗಲಿ ಮೆಕ್ಸಿಕೋನಲ್ಲಾಗಲಿ ಇವರೆಲ್ಲರೂ ಕೂಡ ಸೂರ್ಯ ಉಪಾಸಕರು ಅಂತ ಹೇಳ್ತಾರೆ. ಅವರು ದೇವಸ್ಥಾನಗಳು ಕೂಡ ಕಟ್ಟಿದ್ದಾರೆ. ಅದೆಲ್ಲ ಯಾಕೆ ನಮ್ಮ ಹಂಪಿಯಲ್ಲಿ ಹೋಗಿ ನೋಡು. ಈಗ ನೀವು ಅಲ್ಲಿ ಸೂರ್ಯ ಬಿಂಬ ಹೇಗೆ ಬೀಳುತ್ತೆ, ಆ ಒಂದು ಸೂರ್ಯಬಿಂಬದ ರಂಧ್ರವನ್ನು ಒಂದು ಇಟ್ಕೊಂಡಿದ್ದಾರೆ ಅಲ್ಲಿ ಮೇಲೆ ಗೋಪುರದಲ್ಲಿ. ಯಾವ ಒಂದು ದಿಕ್ಕಿನಲ್ಲಿ ಬೀಳ್ತಾ ಇದೆ, ಹೇಗಿದೆ ಸೂರ್ಯನ ಗತಿ ಎಂಥದ್ದು ಅಂತ ಕೂತ ಕಡೆ ಅಲ್ಲಿ ಎಲ್ಲಿ ಕೂತ್ಕೊಂಡಿದ್ದಾರೆ ದೇವಸ್ಥಾನದಲ್ಲಿ ಹೇಳಿಬಿಡ್ತಾರೆ, ಗಂಟೆ ಹೇಳ್ತಾರೆ. ಸೂರ್ಯನ ಬಿಂಬವನ್ನು ಆ ತೂತಿನಿಂದ ಬರ್ತದೆ. ಹೆಂಗೆ ಬರುತ್ತೋ ಅದು ಏನು ಟೆಕ್ನಿಕ್ ಉಪಯೋಗಿಸಿದ್ದಾರೋ ಹಿಂದಿನ ಕಾಲದವ್ರು ಗೊತ್ತಿಲ್ಲ. ಅದಕ್ಕಿಲ್ಲಿ ನೋಡಿ, ಅಲ್ಲಿ ಆ ಸೂರ್ಯೋದಯವನ್ನು, ಅಸ್ತಗಳನ್ನು ಅಂದರೆ ಸೂರ್ಯಾಸ್ತಗಳನ್ನು ಗಮನಿಸಿದಾಗ ಅದು ಅವನಿಗೆ ಅರ್ಥ ಆಗುತ್ತೆ. ಅವನಿಗೆ ಎಗರ್ಕೊಂಡು ಬಂದಿರ್ತಾನಲ್ಲ ಸಿಕ್ಕಾಪಟ್ಟೆ. ಎಲ್ಲಂದರೆ ಅಲ್ಲಿ ನಾವು ನದು ಕಪಿ ಅಂದ್ಕೊಳ್ಳೆ ಎಗರು ಅಂಥದ್ದು ಒಂದು ಸ್ವಭಾವ ಅನ್ಕೋತೀವಿ ನಾವು. ಹಾಗೆ ಆಗ ಗೊತ್ತಾಗುತ್ತಿದೆ,
ಉತ್ತರ ಧ್ರುವ ಪ್ರದೇಶ ಅಂತ ಅವನಿಗೆ ಗೊತ್ತಾಗ್ಬಿಡುತ್ತೆ. ಜೈ ಗುರುದತ್ತ, ಶ್ರೀ ಗುರುದತ್ತ.